ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದು ಯಾರೆಲ್ಲ ಹೊಸದಾಗಿ ಈ ಟೈಲರಿಂಗನ್ನು ಕಲಿತಾ ಇದ್ದೀರಾ ಅವ್ರಿಗೆ ಒಂದು ಸಿಂಪಲ್ಲಾಗಿ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡು ಡಿಸೈನ್ ಎಲ್ಲ ಏನಿಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ಏನು ಬ್ಲೌಸನ್ನು ಕಲಿಬೇಕು ಅಂತ ಇದ್ದೀರಲ್ವ, ಅವರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಒಂದು ಲೇಸನ್ನು ಕೊಟ್ಬಿಟ್ಟು ಒಂದು ಡಿಸೈನನ್ನು ಮಾಡೋದು. ಮತ್ತು ಬಾರ್ಡ್ರ್ ಸೀರೆ ಆದರೆ ಈ ಥರ ಮಾಡ್ಕೋಬೋದು ಅಂತ ನೀವು ಥಿಂಕ್ ಮಾಡ್ಕೊತೀರಾ. ಬಟ್ ಆಪೋಸಿಟ್ ಮಾಮೂಲಿ ಬ್ಲೌಸಿಗೆ ಕೂಡ ನಾವು ಆಪೋಸಿಟ್ ಏನು ಕಲರ್ ಬಂದೇ ಬರುತ್ತೆ ಅಲ್ವ, ಅದನ್ನೇ ನಾವು ಆಪೋಸಿಟ್ ಇಟ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಈ ಥರ ಪ್ಯಾಚ್ ಮಾಡಿದರೆ ತುಂಬ ಒಂದು ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗಿಲ್ಲಿ ಸ್ವಲ್ಪ ಸೇಮ್ ಕಲರ್ ಕೂಡ ಆಗಿಬಿಡ್ತು. ಅದಕ್ಕೋಸ್ಕರ ಆಪೋಸಿಟ್ ಕಲರು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು ಬಾರ್ಡ್ರ್ ಬಂದಿರುತ್ತೆ ಅಲ್ವ, ಅದನ್ನೇ ನಾನು ಸ್ವಲ್ಪ ಡಿಸೈನಾಗಿ ತೊಗೊಂಡು ನಾನು ಇಲ್ಲಿ ಪ್ಯಾಚ್ ಟೈಪ್ ಮಾಡ್ತಾ ಇರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಮಾತ್ರ ಸ್ವಲ್ಪ ಲೈಟ್ ಜಾಸ್ತಿ ಫೋಕಸ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ರಿಯಲ್ ನೋಡೋದಕ್ಕೆ ತುಂಬ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಗೋಲ್ಡ್ ಲೇಸ್ ಇರೋದ್ರಿಂದ ಮತ್ತು ಪಿಂಕ್ ಬ್ಲೌಸು ಇರೋದ್ರಿಂದ ತುಂಬ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಪಿಂಕ್ ಬ್ಲೌಸ್ ಇದೆ ಅಲ್ವಾ. ಹಂಗೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಇಂಥ ಒಂದು ಒಳ್ಳೆ ಒಂದು ಟಿಪ್ಸು ಮತ್ತು ಬ್ಲೌಸು ಕಟ್ಟಿಂಗು ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಒಂದು 10 ನಿಮಿಷ ಸಾಕು ಸ್ನೇಹಿತರೆ ಈ ಒಂದು ಡಿಸೈನನ್ನು ಮಾಡೋದಕ್ಕೆ. ತುಂಬ ಒಂದು ಸುಲಭ ರೀತಿಲಿ ಯಾರು ಬೇಕಾದ್ರೂ ಹೊಸದಾಗಿ ಯಾರನ್ನ ಕಲಿತಾ ಇದ್ದಾರಲ್ವ ಅಂಥವ್ರು ಆರಾಮಾಗಿ ಮಾಡ್ಬೋದು. ಇಂಥ ಒಂದು ಬ್ಲೌಸ್ ಡಿಸೈನು ಅಷ್ಟೇ ಲುಕ್ಕು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಬೇಕಾದರೆ ನೀವು ಡಬಲ್ ಲೇಸನ್ನು ಕೊಡ್ಬೋದು, ಬಟ್ ನನಗಿಲ್ಲಿ ಸಿಂಗಲ್ ಲೇಸು ಸಾಕಾಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸಿಂಗಲ್ ಲೇಸ್ ಕೊಟ್ಬಿಟ್ಟು ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೋ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ಮಾಡಬಹುದು ಬ್ಲೌಸ್ ರೆಡಿ ಅಂತಂದ್ಬಿಟ್ಟು. ನಿಮಗೆ ಹಂಗೆ ಇನ್ನೊಂದು ಮೋಟಿವೇಶನಲ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಟಿಪ್ಸು ಅನ್ನೋದಾದರೆ, ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ನಮಗೆ ಯೂಸ್ಫುಲ್ ಆಗುತ್ತೆ. ನಮ್ಮ ಒಂದು ಮೈಂಡ್ ಯಾವಾಗಲೂ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಏನೂ ಕೆಲಸ ಇಲ್ಲ, ಏನೂ ಬಿಸ್ನೆಸ್ ಇಲ್ಲ, ಸುಮ್ಮನೆ ಖಾಲಿ ಮನೆ ಕೆಲಸ ಮಾಡಿಕೊಂಡು ಏನಾದರೂ ಮಾಡಬೇಕಂದ್ರೆ ಟೈಮ್ ಸಾಕಾಗಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಟೈಮೇ ಸಾಕಾಗಲ್ಲ. ನಾವು ಏನೋ ಒಂದು ಪ್ರಯತ್ನ ಮಾಡಬೇಕು, ನಾವೇನೋ ಒಂದು ಅಂದ್ಕೊಂಡು ಸಾಧನೆ ಮಾಡಬೇಕು ಅಂದ್ಕೊಂಡು ಮಾಡಿದರೆ ಎಲ್ಲದನ್ನೂ ಸಾಧ್ಯನೇ ಆಗೋದು. ಬಟ್ ಬರೀ ಟೈಮ್ ಸಾಕಾಗಲ್ಲ, ಮನೆ ಕೆಲಸನೇ ಸರಿ ಹೋಗುತ್ತೆ, ಮಕ್ಕಳು ನೋಡ್ಕೊಳ್ಳೋದು ಸರಿ ಹೋಗುತ್ತೆ ಅಂತ ಅಂದ್ಕೊತ ಕೂತ್ಕೊಂಡ್ರೆ ನಮಗೆ ಒಂದು ಫ್ಯೂಚರಲ್ಲಿ ನಾವು ಮುಂದೆ ಬರೋದು ಯಾವಾಗ ಅಲ್ವಾ? ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಟೈಲರಿಂಗ್ ಅಂತಲ್ಲ ಸ್ನೇಹಿತರೆ, ಬಟ್ಟೆ ವ್ಯಾಪಾರ ಆಗಿರ್ಬೋದು, ಮನೆ ಏನಪ್ಪ ಮೇಣದ ಬತ್ತಿ ಆಗಿರ್ಬೋದು, ಹಲವಾರು ಮಹಿಳೆಯರಿಗೆ ಒಂದು ಮನೆಯಲ್ಲೇ ಮಾಡುವಂಥ ಒಂದು ಟಿಪ್ಸ್ಗಳು ಕೆಲಸಗಳು ಸಾಕಷ್ಟು ಇದ್ದಾವೆ. ಊದುಬತ್ತಿ ತಯಾರು ಮಾಡೋದಾಗಿರ್ಬೋದು, ಒಂದು ಬೀಡಿ ಆಗಿರ್ಬೋದು, ಸಾಕಷ್ಟು ಇದ್ದಾವೆ ಸ್ನೇಹಿತರೆ. ಅಷ್ಟು ನನಗೆ ನೆನಪು ಬರ್ತಿಲ್ಲ ಅಷ್ಟೇ. ಬಟ್ ಎಲ್ಲ ಅಂದರೆ ಒಬ್ಬೊಬ್ಬರು ಮೈಂಡಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಸುಮ್ಮನೆ ನಾವು ಟ್ಯಾಲೆಂಟ್ ಇಟ್ಕೊಂಡು ಸುಮ್ಮನೆ ಕೂತ್ರೆ ಅದು ಸಾಧ್ಯನೇ ಇಲ್ಲ. ಏನೋ ಒಂದು ಡ್ರಾಯಿಂಗ್ ಆಗಿರ್ಬೋದು, ಏನೋ ಒಂದು ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮುಂದೆ ಬರೋದಕ್ಕೆ ಒಂದು ನಾವೇ ಕಾರಣ ಆಗ್ತೀವಿ ಅಂತಲೇ ಹೇಳ್ಬೋದು. ಸುಮ್ಮನೆ ಕೆಲಸ ಇರುತ್ತೆ, ಮನೆ ಕೆಲಸನೇ ಸರಿ ಮಾಡಿಕೊಂಡು ದಿನವಿಡೀ ಮನೆ ಕೆಲಸನೇ ಸರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಅಂತಲೇ ಹೇಳ್ಬೋದು. ಎಷ್ಟೋ ಮಹಿಳೆಯರು ಟೈಲರಿಂಗನ್ನು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದವರು ಇದ್ದಾರೆ. ಮತ್ತು ಮಧ್ಯಕ್ಕೆ ಟೈಲರಿಂಗ್ ಕಲಿಬೇಕನ್ನೋ ಉತ್ಸಾಹದಿಂದ ಟೈಲರಿಂಗನ್ನು ಮತ್ತೆ ಸ್ಟಾರ್ಟ್ ಮಾಡಿದವರು ಇದ್ದಾರೆ. ಖಂಡಿತವಾಗ್ಲೂ ಖುಷಿಯಾಗುತ್ತೆ ಅಂಥವ್ರನ್ನೆಲ್ಲ ನೋಡಿಕೊಂಡ್ರೆ. ಬಟ್ ಆದಷ್ಟು ಎಷ್ಟು ಕೆಲಸ ಮಾಡ್ಕೊತೀವಿ, ಎಷ್ಟು ನಮಗೆ ಒಂದು ಫ್ಯೂಚರಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಏನೋ ಒಂದು ಸಾಧನೆ ಮಾಡಬೇಕು. ಏನೋ ಒಂದು ನಾವು ದುಡಿದಿರೋಂಥ ದುಡ್ಡು ನಮಗೆ ಯೂಸ್ಫುಲ್ ಇಲ್ಲ ಅಂದರೂ ಕೂಡ ನಮ್ಮ ಮಕ್ಕಳಿಗಾದರೂ ಯೂಸ್ ಆಗುತ್ತಂತ ಅಂದ್ಕೊಂಡಿದ್ದೀವಿ.
ಮನೆಯಲ್ಲಿ ಏನಾದರೂ ಒಂದು ತರಲೇಬೇಕಾಗಿರುವಂಥ ವಸ್ತುಗಳು ಇದ್ದೇ ಇರುತ್ತೆ. ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು, ಒಟ್ಟಿನಲ್ಲಿ ಏನಕ್ಕೋ ಒಂದು ಯೂಸ್ ಆಗುತ್ತೆ ಅಲ್ವಾ. ಸುಮ್ಮನೆ ಟೈಮ್ ಸಾಲಲ್ಲ, ನಮಗೆ ಇದೇ ಕೆಲಸನೇ ಸರಿ ಹೋಗುತ್ತೆ ಅನ್ಕೊತ ಕೂತ್ಕೊಂಡ್ರೆ ನಾವು ಹಂಗೆ ಹಿಂದುಳ್ಕೊಂಬಿಡ್ತೀವಿ. ಏನಾದರೂ ಒಂದು ಮಹಿಳೆಯರು ಮನೆಯಲ್ಲೇ ಮಾಡುವಂಥ ಕೆಲಸಗಳು ಸಾಕಷ್ಟು ಇದ್ದಾವೆ. ಆದಷ್ಟು ಬೇಗ ನೋಡಿಕೊಂಡು ನಿಮ್ಮ ಮೈಂಡಲ್ಲಿ, ಅಂದರೆ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ನನ್ನ ಒಂದು ಈ ಟಿಪ್ಸು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ನೋಡಿದ್ರಿ ಅಲ್ವಾ, ನಿಮ್ಮ ಜೊತೆ ಮಾತಾಡ್ತಾ ಇಡೀ ಬ್ಲೌಸನ್ನು ನಾನು ಇವತ್ತು ಕಂಪ್ಲೀಟಾಗಿ ಮುಗಿಸಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿರೋಂಥ ಡಿಸೈನನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ನನ್ನ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.